ರೆಂಬೆಗಳು ವೃದ್ಧಿಸುತ್ತಾ ಸಾಗಿ 120ರಷ್ಟು ಕಡ್ಡಿ ಲಭ್ಯವಾಗಿ ಉತ್ಕೃಷ್ಟ ಸೊಪ್ಪು ಲಭ್ಯವಾಗುತ್ತದೆ. ಇವತ್ತು ಸಹ ಮರಗಡ್ಡಿ ನಮ್ಮ ಕನ್ನಡದಲ್ಲಿ ಹೇಳ್ತಕ್ಕಂಥದ್ದು ಮರಗಡ್ಡೆ ಅಂತ ಪ್ರಯೋಗ ಮಾಡಿದ್ದೇವೆ. ಅದನ್ನ ಕನಿಷ್ಠ 8 ಅಡಿಗೆ ಒಂದೊಂದರನ್ನ ಈ ಅಂತರದಲ್ಲಿ ಹಾಕಿ ಅದಕ್ಕೆ ಸಣ್ಣ ನೀರಾವರಿ ವ್ಯವಸ್ಥೆನ ಇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. 1 ಎಕರೆಗೆ 680 ಗಿಡ ಬೀಳ್ತದೆ. ಮತ್ತು ನಾವು ಇವತ್ತು ಸಹ ಸಾಲುಗಡ್ಡಿ ಏನು ಹಾಕ್ತಾ ಇದ್ದೀವಿ ಇವತ್ತಿನ ಹಳೆ ಪದ್ಧತಿ ಒಳಗೆ ಅದರೊಳಗೆ ಸಮ್ಮಿಷ್ಟ 5,500 ಕಡ್ಡಿ ಬೀಳ್ತಾ ಇದೆ. ಅದರೊಳಗೆ ಇವತ್ತು 680 ಕಡ್ಡಿ 1 ಎಕರೆಗೆ ಬೀಳ್ತದೆ. ಒಂದು 8 ಅಂತರದ ಹಾಕಿ ಗುಂಡೆಯನ್ನ ತೋಡಿದ್ರೆ ಮತ್ತು ಒಂದು ವರ್ಷದಲ್ಲಿ ನಾವೇನ ಒಂದು 5,500 ಕಡ್ಡಿಯಲ್ಲಿ ಬರ್ತಕ್ಕಂಥ ರೇಷ್ಮೆಯ ಸೊಪ್ಪು ಉತ್ಪಾದನೆ ಏನಿದೆ ಈ ಒಂದು 680 ಕಡ್ಡಿಯೊಳಗೆ ಅಷ್ಟು ಅಲ್ಲ ಅದಕ್ಕಿಂತ ಜಾಸ್ತಿ ಬರ್ತಕ್ಕಂಥ ವ್ಯವಸ್ಥೆ ಇವತ್ತು ಸಹ ನಮ್ಮಲ್ಲಿದೆ. ನಾವು ಸಣ್ಣ ಕಡ್ಡಿಯ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ ಹೊರತು ದೊಡ್ಡ ಮರವಾಗಿ ನಾವೆಂದೂ ನಾವು ರೇಷ್ಮೆಯನ್ನು ನೋಡಲಿಲ್ಲ. ಆ ಒಂದು 3-3.5 ಅಡಿಗೆ ಕಟ್ ಮಾಡಿದ್ರೆ ಮೊದಲನೇ ವರ್ಷದಲ್ಲಿ ಒಂದು 4-6 ಅದ್ರ ಚಿಗುರು ಬರ್ತವೆ, ರೆಂಬೆಗಳು ಬರ್ತವೆ. ಮತ್ತು 2ನೇ ಸರ್ತಿಗೆ ಕನಿಷ್ಠ ಅದ್ರ 3ರಷ್ಟು ಆಗ್ತವೆ. ಕನಿಷ್ಠ ನಮ್ಗೆ ಆ ಒಂದು ಕಡ್ಡಿಗೆ ಆ ಒಂದು ಸಣ್ಣ ಮರಕ್ಕೆ ಕನಿಷ್ಠ 2.5-3 ವರ್ಷ ತುಂಬಾ ಅಷ್ಟೊತ್ತಿಗೆ 120 ಕಡ್ಡಿಗೂ ಜಾಸ್ತಿ ಅದರೊಳಗೆ ಬರ್ತದೆ. ಲೆಕ್ಕ ಹಾಕಳಿ 8 ಅಡಿಗೆ ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥದ್ದು ಒಂದು 8-10 ಕಡ್ಡಿಗೆ ಬರ್ತಾ ಇತ್ತು, ಒಂದು 50 ಬರ್ತಾ ಇತ್ತು ಕಡ್ಡಿ. ಇವತ್ತು 120 3 ವರ್ಷ ಆದ್ಮೇಲೆ ಬರ್ತದೆ. ನಮ್ಮ ಎಕರೆವರ ಜಾಸ್ತಿ ಆಗುತ್ತೆ. ಬರೀ 100 ಅಲ್ಲ, ಇವತ್ತು ಸಹ ಒಂದು 4-5 ವರ್ಷ ಆದ್ರೆ ಅದರಲ್ಲಿ ಕನಿಷ್ಠ 300-400 ಕಡ್ಡಿ ಬರ್ತದೆ. ಮತ್ತು ಉತ್ತಮವಾದಂಥ ಬಲಿತ ಸೊಪ್ಪು ಬರ್ತದೆ. ಮತ್ತು ಅಗಲವಾದಂಥ ವೆರೈಟಿ ಕೊಡ್ತದೆ. ಮತ್ತು ಮರಕ್ಕೆ ದೊಡ್ಡ ಬಲವಾದಂಥ ಬೇರು ಇರೋದ್ರಿಂದ ಒಳ್ಳೆ ಹುಲಸಾದಂಥ ಸೊಪ್ಪನ್ನು ಕೂಡ ಅದು ಕೊಡ್ತದೆ. ಕೇಂದ್ರ ರೇಷ್ಮೆ ಮಂಡಳಿ ಶಿಫಾರಸು ಮಾಡಿರುವ ಡಾಕ್ಟರ್ ಸಾಯಿಲ್ ಬಳಕೆ ಮತ್ತು ಹೆಚ್ಚೆಚ್ಚು ಸಾವಯವ ಗೊಬ್ಬರ ಬಳಕೆಯಿಂದ ಇಳುವರಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬಹುದು. ಅಲ್ಲದೆ ಮಳೆಗಾಲದಲ್ಲಿ ಅಂತರ್ ಬೆಳೆಗಳನ್ನು ಬೆಳೆದುಕೊಂಡು ಆದಾಯ ವೃದ್ಧಿಸಿಕೊಳ್ಳಬಹುದು. ಇತ್ತೀಚೆಗೆ ನಮ್ಮಲ್ಲಿ ಒಂದು ಡಾಕ್ಟರ್ ಸಾಯಿಲ್ ಅಂತಕ್ಕಂಥದ್ದು ಒಂದು ವರದಾನವಾಗಿ ನಮ್ಮಲ್ಲಿ ಇವತ್ತಿನ ಸಹ ನಮ್ಮ ತಜ್ಞರು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ. ಅದನ್ನ ಕೂಡ ತಾವು ಒಂದು ಸ್ವಲ್ಪ ಹಾಕಿದ್ದೆ ಆದ್ರೆ ಬಹಳ ಉತ್ತಮವಾದಂತ ರೇಷ್ಮೆ ಕೊಡ್ತಕ್ಕಂಥದ್ದು ಇವತ್ತಿನ ದಿವಸ ಒಳ್ಳೆ ಬಲವಾದಂತ ಮತ್ತು ಅಗಲವಾದಂತ ಎಲೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಾವು ನಮ್ಮ ತಜ್ಞರ ಒಂದು ಪರೀಕ್ಷೆಯಿಂದ ಅದು ಗೊತ್ತಾಗಿದೆ. ಅದನ್ನು ಕೂಡ ತಾವು ಉಪಯೋಗಿಸ್ಕೋಬಹುದು. ಮತ್ತೆ ಇನ್ನೊಂದ್ರೆ ಯಾವುದೇ ಒಂದು ಗೊಬ್ಬರವನ್ನ ಅದಕ್ಕೆ ಸಾವಯವ ಗೊಬ್ಬರವನ್ನೇ ಹಾಕಬೇಕಾಗುತ್ತೆ. ಮತ್ತು ಅದರ ಮಧ್ಯದಲ್ಲಿ ನಾವು 8 ಅಡಿ ಏನು ಅಂತರ ಬಿಟ್ಟಿದ್ದೇವೆ ಅದರಲ್ಲಿ 8 ಅಡಿ ಮಧ್ಯದಲ್ಲಿ ಮಳೆಗಾಲದಲ್ಲಿ ತಾವು ಯಾವುದಾದ್ರೂ ಕೂಡ